ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಸಾಕು, ಮನೆ ಮನೆಗಳಲ್ಲಿ ಹಬ್ಬದ ಕಳೆ ಕಟ್ಟುತ್ತೆ. ಈ ಪವಿತ್ರ ಮಾಸದಲ್ಲಿ ಆಚರಿಸಲಾಗುವ ಅತ್ಯಂತ ಶ್ರೇಷ್ಠ ಹಾಗೂ ಸೌಭಾಗ್ಯದ ವ್ರತ ಎಂದರೆ ಅದು ವರಮಹಾಲಕ್ಷ್ಮಿ ಪೂಜೆ. ಆದರೆ ಈ ವರಮಹಾಲಕ್ಷ್ಮಿ ಪೂಜೆ ಮೊದಲು ಆರಂಭವಾಗಿದ್ದು ಹೇಗೆ? ಮಹಾಲಕ್ಷ್ಮಿ ದೇವಿಯು ಭೂಲೋಕದಲ್ಲಿ ಈ ವ್ರತವನ್ನು ಆಚರಿಸಲು ಯಾರಿಗೆ ಅನುಗ್ರಹಿಸಿದಳು? ಇದರ ಹಿಂದಿರುವ ಪೌರಾಣಿಕ ಕಥೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪಾರ್ವತಿ ಪರಮೇಶ್ವರನ ಸಂವಾದ. ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖವು ಸ್ಕಂದ ಪುರಾಣದಲ್ಲಿ ಬರುತ್ತದೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯು ಪರಶಿವನನ್ನು ಕುರಿತು ಒಂದು ಪ್ರಶ್ನೆ ಕೇಳುತ್ತಾಳೆ. ಹೇ ಪ್ರಭು, ಭೂಲೋಕದ ಮಾನವರು, ಮುಖ್ಯವಾಗಿ ಸ್ತ್ರೀಯರು, ತಮ್ಮ ಕುಟುಂಬದಲ್ಲಿ ಸುಖ ಶಾಂತಿ, ಪತಿಯ ದೀರ್ಘಾಯಸ್ಸು, ಆರ್ಥಿಕ ಅಭಿವೃದ್ಧಿ ಹಾಗೂ ಸಕಲ ಸೌಭಾಗ್ಯಗಳನ್ನು ಪಡೆಯಲು ಆಚರಿಸಬೇಕಾದ ಸರಳ ಹಾಗೂ ಶ್ರೇಷ್ಠವಾದ ವ್ರತ ಯಾವುದು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಪರಶಿವನು, ದೇವಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ಮಾಡುವ ವರಮಹಾಲಕ್ಷ್ಮಿ ವ್ರತ ಅತ್ಯಂತ ಶ್ರೇಷ್ಠವಾದುದು ಎಂದು ತಿಳಿಸಿ ಅದಕ್ಕೆ ಸಂಬಂಧಿಸಿದ ಚಾರುಮತಿಯ ಕಥೆಯನ್ನು ವಿವರಿಸುತ್ತಾನೆ. ಚಾರುಮತಿಯ ನಿಷ್ಠೆ. ಮಗಧ ದೇಶದ ಕುಂಡಿನ ಎಂಬ ಸುಂದರ ನಗರದಲ್ಲಿ ಚಾರುಮತಿ ಎಂಬ ಹೆಸರಿನ ಸೌಜನ್ಯವತಿ ಹಾಗೂ ಭಕ್ತಿಮತಿ ಮಹಿಳೆ ಇದ್ಲು. ಆಕೆಯು ತನ್ನ ಅತ್ತೆ ಮಾವಂದಿರನ್ನು ಹಾಗೂ ಪತಿಯನ್ನು ಪ್ರತ್ಯಕ್ಷ ದೇವರೆಂದು ಭಾವಿಸಿ ಸೇವೆ ಮಾಡುತ್ತಿದ್ದಳು. ಸದಾ ವರಮಹಾಲಕ್ಷ್ಮಿ ದೇವಿಯ ನಾಮಸ್ಮರಣೆ ಮಾಡುತ್ತಾ ಧರ್ಮನಿಷ್ಠೆಯಿಂದ ಬಾಳುತ್ತಿದ್ದ ಚಾರುಮತಿಯ ನಿಷ್ಕಲ್ಮಶ ಭಕ್ತಿಗೆ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಳಾಗುತ್ತಾಳೆ. ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷವಾಗುವ ಜಗನ್ಮಾತೆ ಲಕ್ಷ್ಮಿ, ಚಾರುಮತಿ, ನಿನ್ನ ಭಕ್ತಿ ಮತ್ತು ಕರ್ತವ್ಯ ನಿಷ್ಠೆಗೆ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸು. ನೀನು ಕೇಳುವ ಸಕಲ ವರಗಳನ್ನು ನಾನು ಕರುಣಿಸುತ್ತೇನೆ ಎಂದು ಅಭಯ ನೀಡಿ ಅದೃಶ್ಯಳಾಗುತ್ತಾಳೆ. ಕನಸಿನಿಂದ ಎಚ್ಚರಗೊಂಡ ಚಾರುಮತಿಯು ರೋಮಾಂಚನಗೊಂಡು ಈ ದಿವ್ಯ ಸಂಗತಿಯನ್ನು ತನ್ನ ಕುಟುಂಬದವರಿಗೆ ಹಾಗೂ ನೆರೆಹೊರೆಯ ಮಹಿಳೆಯರಿಗೆ ತಿಳಿಸುತ್ತಾಳೆ. ಎಲ್ಲರೂ ಅತ್ಯಂತ ಸಂತೋಷದಿಂದ ಶ್ರಾವಣದ ಶುಕ್ರವಾರಕ್ಕಾಗಿ ಕಾಯುತ್ತಾರೆ. ನಿಗದಿತ ಶುಭ ದಿನದಂದು ಚಾರುಮತಿ ಮತ್ತು ಗ್ರಾಮದ ಸ್ತ್ರೀಯರೆಲ್ಲ ಒಟ್ಟಾಗಿ ಸ್ವಚ್ಛಗೊಳಿಸಿದ ಜಾಗದಲ್ಲಿ ರಂಗೋಲಿ ಹಾಕಿ ಮಂಡಲ ರಚಿಸಿ ಕಳಶದಲ್ಲಿ ಧಾನ್ಯ ನಾಣ್ಯಗಳನ್ನು ಇಟ್ಟು ದೇವಿಯನ್ನು ಆವಾಹನೆ ಮಾಡುತ್ತಾರೆ. ಹೂವು ಹಣ್ಣು ನೈವೇದ್ಯಗಳನ್ನು ಅರ್ಪಿಸಿ ಭಕ್ತಿಯಿಂದ 12 ಗಂಟಿನ ಪವಿತ್ರ ದಾರವನ್ನು ಕೈಗೆ ಧರಿಸಿ ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಪೂಜೆ ಮುಗಿದು ಕಳಶಕ್ಕೆ ಪ್ರದಕ್ಷಿಣೆ ಹಾಕುತ್ತಿದ್ದಂತೆ ಅಲ್ಲಿ ಅಪೂರ್ವ ಪವಾಡವೇ ನಡೆಯುತ್ತೆ. ವರಮಹಾಲಕ್ಷ್ಮಿಯ ಅಪಾರ ಅನುಗ್ರಹದಿಂದ ಆ ಮಹಿಳೆಯರ ಶರೀರದಲ್ಲಿದ್ದ ಸಾಮಾನ್ಯ ಆಭರಣಗಳು ದಿವ್ಯವಾದ ಚಿನ್ನಾಭರಣಗಳಾಗಿ ಮಾರ್ಪಡುತ್ತವೆ. ಅವರ ಮನೆಗಳು ಧನಧಾನ್ಯ, ಆನೆ, ಕುದುರೆ ಹಾಗೂ ಐಶ್ವರ್ಯದಿಂದ ತುಂಬಿ ತುಳುಕುತ್ತವೆ. ಚಾರುಮತಿಯ ಭಕ್ತಿಯಿಂದ ಇಡೀ ಕುಂಡಿನಿ ನಗರವೇ ಸಮೃದ್ಧಿ ತಾಣವಾಗುತ್ತದೆ. ಅಂದಿನಿಂದ ಈ ಪವಿತ್ರ ಆಚರಣೆಯು ಯಶಸ್ವಿಯಾಗಿ ಪರಂಪರೆಯಾಗಿ ಬೆಳೆದು ಬಂದಿದೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಎಂದರೆ ಬೇಡಿದ ವರವನ್ನು ಕರುಣಿಸುವ ತಾಯಿ. ಶ್ರದ್ಧೆ ಭಕ್ತಿಯಿಂದ ಆಕೆಯನ್ನು ಸ್ಮರಿಸಿದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಅಷ್ಟಲಕ್ಷ್ಮಿಯರ ಕೃಪೆ ನೆಲೆಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಆಪ್ತರಿಗೂ ಉಪಯುಕ್ತ ಎನಿಸಿದರೆ ತಕ್ಷಣವೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ಈ ರೀತಿಯ ಮಾಹಿತಿಗಳನ್ನು ನಿಮಗೆ ನೀಡುತ್ತೇವೆ. ಧನ್ಯವಾದಗಳು. ಜೈ ಮಹಾಲಕ್ಷ್ಮಿ.